ನಮಸ್ಕಾರ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬ ಗಾದೆ ಮಾತು ಸುಳ್ಳಲ್ಲ ಸುಧಾಕರ್. ನಮ್ಮ ತಾಯಿ ತಂದೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಪತಿ ಅಥವಾ ಪತ್ನಿ ಇವರೆಲ್ಲ ನಮಗೆ ಎಷ್ಟೇ ಹತ್ತಿರ ಇದ್ದರೂ ಅವರನ್ನು ಬಿಟ್ಟು ಬೇರೆಯವರು ನಮಗೊಂದು ಚಿಕ್ಕ ಕೆಲಸ ಮಾಡಿಕೊಟ್ಟರೂ ಅವರಿಗೆ ಧನ್ಯವಾದ ಹೇಳಿದ್ದು. ಮನೆಯವರಿಗೆ ನಾವು ಧನ್ಯವಾದ ಹೇಳುವುದನ್ನು ರೂಢಿ ಮಾಡಿಕೊಳ್ಬೇಕು. ನನ್ನ ಮಿತ್ರ ರಘುವಿನ ಮಾತಿನಲ್ಲಿ ನಿಜಾಂಶವಿದ್ದರೂ ನನಗೆ ಅವನೊಟ್ಟಿಗೆ ವಾದಿಸುವ ಹುಚ್ಚಿತ್ತು. ಮನೆಯವರಿಗೆ ಧನ್ಯವಾದ ಹೇಳುವ ಅವಶ್ಯಕತೆ ಏನಿದೆ ರಘು? ತಮ್ಮ ಕರ್ತವ್ಯವನ್ನು ಅವರು ಮಾಡುತ್ತಾರೆ ಅಷ್ಟೇ. ಅದರಲ್ಲಿ ವಿಶೇಷತೆ ಏನಿದೆ? ಅದೇ ತಪ್ಪು ಸುಧಾಕರ್. ನೋಡು, ನಮ್ಮವರಿಗೂ ಮತ್ತು ಬೇರೆಯವರ ನಡುವೆ ಒಂದು ಸೂಕ್ಷ್ಮ ರೇಖೆ ಇರುತ್ತದೆ. ಆ ರೇಖೆ ಮೀರಿ ನಾವು ಹೋಗಬಾರ್ದು. ನಿಜ, ನಮ್ಮವರು ನಮಗೆ ಮಾಡುವುದೆಲ್ಲ ಅವರ ಹಕ್ಕು, ಅಧಿಕಾರ ಮತ್ತು ಕರ್ತವ್ಯದ ಶ್ರೇಣಿಯಲ್ಲಿ ಇರುತ್ತದೆ. ಆದರೂ ಅವರ ಕರ್ತವ್ಯ ಅವರು ಮಾಡುತ್ತಾರಲ್ವಾ, ಅದೇ ಹೆಚ್ಚಲ್ವಾ? ಒಂದು ವೇಳೆ ನಮ್ಮ ತಾಯಿ ತಂದೆಯರು ತಮ್ಮ ಕರ್ತವ್ಯದಿಂದ ವಿಮುಖರಾದರೆ ಮಕ್ಕಳಾದ ನಮ್ಮ ಗತಿ ಏನು? ಪತ್ನಿ ತನ್ನ ಕರ್ತವ್ಯದಿಂದ ತಪ್ಪಿಸಿಕೊಂಡರೆ ಗಂಡನ ಗತಿ ಏನಾಗುತ್ತೆ ಹೇಳು? ರಘು ಮರುವಾದಿಸಿದ. ರಘುವಿನ ಆಳವಾದ ಅರ್ಥಗರ್ಭಿತ ಮಾತುಗಳು ನನ್ನ ಮನಸ್ಸಿಗೆ ಹಿತವಾಗಿರುತ್ತಿದ್ದವು. ಅವನ ಹತ್ತಿರ ಕೂತಾಗಲೆಲ್ಲ ಏನಾದರೂ ಹೊಸದನ್ನು ಕಲಿಯಲು ಅವಕಾಶವಿತ್ತು. ಅವನ ಮಾತುಗಳನ್ನು ನಾನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದೆ. ಅವನ ಮಾತುಗಳಲ್ಲಿ ಅನವಶ್ಯಕ ಅಥವಾ ಅತಿರೇಕದ ಅಂಶ ಸ್ವಲ್ಪವೂ ಇರುತ್ತಿರಲಿಲ್ಲ. ನಿಜವಾಗಿ ಹೇಳಬೇಕೆಂದರೆ ನಮ್ಮ ದೇಹದ ಅಣುವು ಒಬ್ಬರಿಗಲ್ಲ ಒಬ್ಬರಿಗೆ ಅಭಾರಿಯಾಗಿದೆ. ಒಬ್ಬಂಟಿಯಾದ ಮನುಷ್ಯ ಸಂಪೂರ್ಣ ವ್ಯಕ್ತಿತ್ವ ಹೊಂದಿರಲು ಹೇಗೆ ಸಾಧ್ಯ? ಅಂಥ ಮನುಷ್ಯನಿಗೆ ಅಸ್ತಿತ್ವವೇ ಇಲ್ಲ. ಮನುಷ್ಯ ತನ್ನ ಜನ್ಮದಿಂದ ಹಿಡಿದು ಮುಪ್ಪಿನ ತನಕ ಯಾರಾದರೊಬ್ಬರ ಆಶ್ರಯದಲ್ಲಿ ಬದುಕುತ್ತಾನೆ. ಆಗ ನನಗೆ ನನ್ನ ಧರ್ಮಪತ್ನಿಯ ನೆನಪಾಯಿತು. ನೋಡು ರಘು, ನನ್ನ ಹೆಂಡತಿನೇ ಉದಾಹರಣೆಯಾಗಿ ಕೊಡ್ತೀನಿ. ಅವಳು ಬೆಳಗಿನಿಂದ ಸಾಯಂಕಾಲದವರೆಗೆ ನನ್ನನ್ನು ಎಷ್ಟು ಆದರದಿಂದ ನೋಡ್ಕೊಳ್ತಾಳೆ ಗೊತ್ತಾ? ಬೆಳಿಗ್ಗೆ ನನಗೆ ಕಾಫಿ ಕೊಡುವುದರಿಂದ ಹಿಡಿದು ರಾತ್ರಿ ನನ್ನ ಊಟ ಮುಗಿಯುವವರೆಗೆ ಒಳ್ಳೆ ಸೇವೆ ಮಾಡ್ತಾಳೆ. ನನ್ನ ಬಟ್ಟೆ, ನನ್ನ ರೂಮು, ನನ್ನ ಬೇಕು ಬೇಡಗಳನ್ನು ಚೆನ್ನಾಗಿ ಗಮನಿಸ್ತಾಳೆ. ನನ್ನ ಮೂಡು ಕೆಟ್ಟಾಗ ಏನಾದರೂ ಜೋಕ್ಸ್ ಹೇಳಿ ನನ್ನ ಮುಖದಲ್ಲಿ ನಗು ತರಿಸ್ತಾಳೆ. ಈಗ ಗೊತ್ತಾಯ್ತಾ ನಿಂಗೆ? ಇಂಥ ಸಣ್ಣ ಪುಟ್ಟ ಸಂತೋಷಗಳು ನಮ್ಮಲ್ಲಿ ಇಲ್ಲದೆ ಹೋಗಿದ್ದರೆ ಜೀವನ ಎಷ್ಟೊಂದು ನಿರಾಸವಾಗ್ತಿತ್ತು ಅಲ್ವಾ? ನಾನು ಎಷ್ಟೋ ಜನರ ಮನೆಯಲ್ಲಿ ನೋಡಿದ್ದೇನೆ. ಅವರ ಮನೆ ಗೃಹಿಣಿಯರಿಗೆ ಮನೆ ಕೆಲಸ ಅಂದರೆ ಏನೋ ಅಲರ್ಜಿ. ಆ ಕಡೆ ಕಸ ಎತ್ತಿ ಈ ಕಡೆ ಹಾಕೋಲ್ಲ. ಪಾಪ ಅವರ ಗಂಡಂದಿರೇ ಈ ಕಡೆ ಮನೆ ಕೆಲಸನೂ ಮಾಡಿ ಆ ಕಡೆ ಆಫೀಸ್ನಲ್ಲೂ ಎನಗಾಡುತ್ತಾ ಹೇಗೋ ಸಂಸಾರ ನಿಭಾಯಿಸ್ತಾರೆ. ಹೀಗೆ ಪತ್ನಿ ತನ್ನ ಪತಿಗಾಗಲಿ ಅಥವಾ ಪತಿ ತನ್ನ ಪತ್ನಿಗಾಗಲಿ ಧನ್ಯವಾದ ಹೇಳಿದರೆ ಅದರಲ್ಲಿ ನಾಚಿಗೇನು ಬಂತು? ಇಬ್ಬರು ತಮ್ಮ ಕುಟುಂಬದ ಒಳಿತಿಗಾಗಿಯೇ ಅಲ್ವಾ ಇಷ್ಟೆಲ್ಲ ಕಷ್ಟಪಡುವುದು. ಇದರಿಂದ ಇಬ್ಬರಲ್ಲೂ ಸ್ನೇಹ ಭಾವ ಮತ್ತು ಶಕ್ತಿ ಹೆಚ್ಚಾಗುತ್ತದೆಯೇ ವಿನಾ ಕಡಿಮೆ ಆಗೋಲ್ಲ ಎಂದು ರಘು ಒಬ್ಬರಿಗೊಬ್ಬರು ಆಸರಿಯಾಗಿ ಬಾಳುವುದರಲ್ಲಿ ಋಣಾನುಬಂಧದ ಸಾರವಡಗಿದೆ ಎಂಬ ತತ್ವವನ್ನು ನನಗೆ ಮನದಟ್ಟು ಮಾಡಿಸಿದ್ದ. ರಘು ಸತ್ಯವನ್ನೇ ಹೇಳಿದ್ದ. ನಾವು ಯಾವುದೇ ಕೆಲಸವನ್ನು ಅರೆ ಮನಸ್ಸಿನಿಂದಲೇ ಅಥವಾ ಮನಸ್ಸಿಲ್ಲದೆಯೋ ಮಾಡಿದರೆ ಫಲಿತಾಂಶವನ್ನು ತಕ್ಷಣ ಗುರುತಿಸಿ ಬಿಡಬಹುದು. ಅದೇ ರೀತಿ ಯಾವನೋ ಒಬ್ಬ ವ್ಯಕ್ತಿ ತನ್ನ ಭಾವಹೀನ ಶಬ್ದಗಳ ಮಳೆಯನ್ನು ನಮ್ಮ ಮೇಲೆ ಸುರಿಸಿದಾಗ ಆ ವ್ಯಕ್ತಿ ಎಂಥವನು ಎಂದು ತಕ್ಷಣ ನಾವು ಅರ್ಥ ಮಾಡಿಕೊಂಡು ಬಿಡುತ್ತೇವೆ. ಇದೇ ರೀತಿ ಪತಿ ಅಥವಾ ಪತ್ನಿಯ ಶ್ರಮವನ್ನು ಗುರುತಿಸಿ ನಾವು ಏಕೆ ಪ್ರಶಂಸಿಸಬಾರದು? ಅವತ್ತು ನಾವು ಬಹಳ ಹೊತ್ತು ಜೊತೆಯಲ್ಲೇ ಕುಳಿತಿದ್ದೆವು. ನನ್ನ ಜೀವನ ಶೈಲಿ ಮತ್ತು ಅದರಿಂದ ಉಂಟಾಗುವ ವ್ಯಾಕುಲತೆಯನ್ನು ನೀಗಿಸಲು ನಾನು ಈ ಪಾರ್ಟಿಗೆ ಬಂದಿದ್ದೆ. ಅಲ್ಲಿ ನನ್ನ ಮಿತ್ರ ರಘುವನ್ನು ಭೇಟಿಯಾಗಿದ್ದೆ. ನಮ್ಮ ಕಂಪನಿಯ ಡೈರೆಕ್ಟರ್ ಒಬ್ಬರು ಈ ಪಾರ್ಟಿಯನ್ನು ಏರ್ಪಡಿಸಿದರು. ನಾನು ಈ ಪಾರ್ಟಿಯಲ್ಲಿ ಪಾಲ್ಗೊಳ್ಳಲೇಬೇಕಾಗಿತ್ತು. ಕಾರಣ ಕಂಪನಿಯ ಶಿಷ್ಟಾಚಾರದ ಪ್ರಭಾವ. ಅದು ಬಿಟ್ಟರೆ ನನಗಂತೂ ಈ ಪಾರ್ಟಿಗಳೆಂದರೆ ಅಲರ್ಜಿ. ನನ್ನದು 12 ಗಂಟೆಗಳ ನೌಕರಿ. ಉನ್ನತ ಪದವಿ ಎಂಬುದು ಹೆಸರು, ಹಣ ತರುವುದಾದರೂ ಪುರುಸೊತ್ತು ಎಂಬುದು ಕನಸಿನ ಮಾತಾಗಿತ್ತು. ರಜಾದಿನಗಳಲ್ಲೂ ಕೆಲಸ ನಿರ್ವಹಿಸುವ ವಿವಶತೆ. ಹೀಗಾಗಿ ನನ್ನ ಕುಟುಂಬದತ್ತ ಗಮನ ಹರಿಸಲು ಸಾಧ್ಯವಿಲ್ಲಿತ್ತು. ಮದುವೆಯಾದ ಹೊಸದರಲ್ಲಿ ಪದ್ಮ ತನ್ನ ಅನುಪಸ್ಥಿತಿ ಬಗ್ಗೆ ಆಕ್ಷೇಪ ಮಾಡುತ್ತಿದ್ದರೂ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನಗೆ ತಾನೇ ರಾಜಿ ಮಾಡಿಕೊಂಡಿದ್ದಳು. ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಿದ್ದರೂ ಪದ್ಮ ಸಂತೋಷವಾಗಿರಲಿಲ್ಲ. ಕಾಫಿ ಮಾಡುವುದು ಮತ್ತು ರಾತ್ರಿ ಅಡಿಗೆ ಮಾಡುವುದು ಅಷ್ಟೇ ಅವಳ ಜವಾಬ್ದಾರಿಯಾಗಿತ್ತು. ನನ್ನ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಕಂಪನಿಯ ಮೆಸ್ನಲ್ಲಿ ಆಗುತ್ತಿತ್ತು. ಮನೆಯಲ್ಲಿ ಸಕಲ ವೈಭೋಗಗಳಿದ್ದರೂ ಪದ್ಮ ಯಾಕೆ ಖುಷಿಯಿಂದ ವಂಚಿತಳಾಗಿದ್ದಳು ಎಂಬುದು ನನಗೆ ಬಿಡಿಸಲಾರದ ಕಗ್ಗಂಟಾಗಿತ್ತು. ಪ್ರತಿದಿನ ಅವಳು ಒಂಟಿಯಾಗಿಯೇ ಇರುತ್ತಿದ್ದಳು. ಅವಳು ಹೊರಗಡೆ ಹೋಗುವುದು ತುಂಬ ಅಪರೂಪವಾಗಿತ್ತು. ಕಡೇ ಪಕ್ಷ ಅವಳು ತನ್ನ ತವರು ಮನೆಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ. ಎಲ್ಲದರಲ್ಲೂ ಅವಳು ಸ್ವತಂತ್ರಳಾಗಿದ್ದಳು. ಆದರೂ ನಮ್ಮಿಬ್ಬರ ನಡುವೆ ಒಂದು ಭಯಂಕರ ಶೂನ್ಯತೆ ನಿರ್ಮಿತವಾಗಿತ್ತು. ನಮ್ಮಿಬ್ಬರಲ್ಲಿ ಮೊದಲಿದ್ದ ಆ ಸಂತೋಷ, ಒಡನಾಟ, ಉಮೇದು, ಆತ್ಮೀಯತೆ ಬಹುತೇಕ ಕಡಿಮೆಯಾಗಿದ್ದವು. ಬೆಳಗಾದೊಡನೆ ನನ್ನ ಟೇಬಲ್ ಬಳಿ ಕಾಫಿ ಮತ್ತು ದಿನಪತ್ರಿಕೆ ರೆಡಿಯಾಗುತ್ತಿತ್ತು. ಸ್ನಾನ ಮಾಡಿದ ಬಳಿಕ ನನ್ನ ಬಟ್ಟೆ ರೆಡಿಯಾಗಿರುತ್ತಿತ್ತು. ನಂತರ ನಾನು ರೆಡಿಯಾಗಿ ಆಫೀಸ್ಗೆ ಹೊರಟು ಹೋಗುತ್ತಿದ್ದೆ. ಅವಳು ನನ್ನನ್ನು ಬೀಳ್ಕೊಡುವಾಗ ರೋಬೋ ಮಿಷಿನ್ ತರಹ ಕೈ ಮೇಲೆತ್ತಿ ಬೇಕು ಬೇಡದಂತೆ ಬಾಯ್ ಬಾಯ್ ಹೇಳುತ್ತಿದ್ದಳು.
ಒಟ್ಟಿನಲ್ಲಿ ನಮ್ಮದು ನಿರಾಸ ಯಾಂತ್ರಿಕ ಜೀವನವಾಗಿತ್ತು. ಹಾಗಂತ ಪದ್ಮ ನನ್ನನ್ನು ವಿಚಾರಿಸಿಕೊಳ್ಳುತ್ತಿರಲಿಲ್ಲ ಎಂದು ಅರ್ಥವಲ್ಲ. ನಾನು ಒಮ್ಮೊಮ್ಮೆ ವಿಪರೀತ ಸ್ಟ್ರೆಸ್ನಿಂದ ಮನೆಗೆ ಬಂದಾಗ ನನ್ನ ಹಣೆ ಮೇಲೆ ಮಡಿಕೆಗಳು ಕಾಣಿಸಿಕೊಂಡಾಗ, ಯಾಕ್ರಿ ಬಹಳ ಸುಸ್ತಾಗಿದ್ದೀರಿ, ಆಫೀಸ್ನಲ್ಲಿ ವಿಪರೀತ ಕೆಲಸನಾ? ಇರಿ, ಒಂದು ಕಪ್ ಬಿಸಿ ಬಿಸಿ ಕಾಫಿ ಕೊಡ್ತೀನಿ, ಕುಡಿದು ಹಾಗೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ಎಂದು ಸಾಂತ್ವನದ ಮಾತುಗಳನ್ನಾಡಿ ನನ್ನ ಉದ್ವೇಗವನ್ನು ಕಡಿಮೆ ಮಾಡಲು ಪ್ರಯತ್ನ ಪಡುತ್ತಿದ್ದಳು. ಆದರೆ ನಾನು ಮಾತ್ರ ಅವಳ ಕಷ್ಟ ಸುಖಗಳನ್ನು ವಿಚಾರಿಸುವ ಗೊಡವೆಗೆ ಹೋಗುತ್ತಿರಲಿಲ್ಲ. ಇವತ್ತು ಶನಿವಾರವಾದ್ದರಿಂದ ಕಂಪನಿಗೆ ರಜೆ ಇತ್ತು. ಅದರಿಂದ ಈ ಪಾರ್ಟಿಗೆ ಬಂದಿದ್ದೆ. ಪದ್ಮಳಿಗೆ ಪಾರ್ಟಿಗಳೆಂದರೆ ಇಡಿಸುತ್ತಿರಲಿಲ್ಲ. ಆ ಕಾರಣದಿಂದ ನನ್ನ ಜೊತೆಗೆ ಅವಳು ಬಂದಿರಲಿಲ್ಲ. ಇಬ್ಬರು ಒಂದೇ ಸೂರಿನಲ್ಲಿ ಅಡ್ಡಿಯಲ್ಲಿದ್ದರೂ ನಮ್ಮಿಬ್ಬರ ನಡುವಿನ ಅಂತರ ಜಾಸ್ತಿ ಇತ್ತು. ನಾನು ಪಾರ್ಟಿಯಿಂದ ಮನೆಗೆ ಸ್ವಲ್ಪ ತಡವಾಗಿ ಬಂದೆ. ಮನೆಗೆ ಬೀಗ ಹಾಕಿತ್ತು. ನಾನು ಹತ್ತಿರವಿದ್ದ ಬೀಗದ ಕೈಯಿಂದ ಬಾಗಿಲು ತೆರೆದು ಒಳ ಬಂದೆ. ಬಹುಶಃ ಪದ್ಮ ಎಲ್ಲೋ ಹೊರಗಡೆ ಹೋಗಿರಬೇಕೆಂದು ಊಹಿಸಿದೆ. ನನಗೆ ಒಂದು ಕಪ್ ಕಾಫಿ ಕುಡಿಯಬೇಕೆಂದೆನಿಸಿದರೂ ನಾನೇ ಕಾಫಿ ಮಾಡಿಕೊಳ್ಳುವಷ್ಟು ಮನಸ್ಸಾಗಲಿಲ್ಲ. ಸುಮ್ಮನೆ TV ಆನ್ ಮಾಡಿ ಸೋಫಾದ ಮೇಲೆ ಕುಳಿತೆ. ಯಾವ ಕಾರ್ಯಕ್ರಮವೂ ನೋಡುವ ಹಾಗಿರಲಿಲ್ಲ. ನನ್ನ ಮನಸ್ಸೆಲ್ಲ ಪದ್ಮಳ ಕಡೆಗಿತ್ತು. ಇಷ್ಟೊತ್ತಾದರೂ ಪದ್ಮ ಬರಲಿಲ್ಲವಲ್ಲ ಎಂದು ಮನಸ್ಸು ಅಪಹಪಿಸುತ್ತಿತ್ತು. ಎಲ್ಲಿ ಹೋದಳು ಈ ಹುಡುಗಿ? ಒಂದು ಫೋನ್ ಕೂಡ ಮಾಡಲಿಲ್ಲ. ನನಗೆ ಚಿಂತೆ ಶುರುವಾಯಿತು. TV ಆಫ್ ಮಾಡಿ ಬೆಡ್ರೂಮ್ಗೆ ಬಂದು ಪದ್ಮಳ ಬೀರು ತೆರೆದೆ. ಮೇಲಿನ ವಿಭಾಗದಲ್ಲಿ ಕೆಲವು ಉಡುಗೊರೆಗಳು ಇದ್ದವು. ಕುತೂಹಲದಿಂದ ಅವುಗಳನ್ನು ಕೈಗೆತ್ತಿಕೊಂಡೆ. ನಾನು ಪದ್ಮಳಿಗೆ ಆಗಾಗ್ಗೆ ಕೊಡುತ್ತಿದ್ದ ಉಡುಗೊರೆಗಳೇ ಅವು. ಅವುಗಳ ಮೇಲೆ ನನ್ನ ಹೆಸರು ಕೂಡ ಇತ್ತು. ನಾನು ಸ್ತಬ್ಧನಾಗಿದ್ದೆ. ಪದ್ಮ ಅವುಗಳನ್ನು ತೆರೆದು ಕೂಡ ನೋಡಿರಲಿಲ್ಲ. ದುಬಾರಿ ಸೀರೆಗಳು, ಬೆಲೆ ಬಾಳುವ ಕೆಲವು ಒಡವೆಗಳು ಇದ್ದವು. ಇನ್ನು ಕೆಲವು ಉಡುಗೊರೆಗಳು ಯಾವ ಉಪಯೋಗವಿಲ್ಲದೆ ಅನಾಥವಾಗಿ ಬಿದ್ದಿದ್ದವು. ನನಗೆ ಅವಮಾನವಾಗಿತ್ತು, ಜೊತೆಗೆ ಕೋಪವೂ ಬಂದಿತ್ತು. ಅಂದರೆ ನಾನು ಕೊಟ್ಟ ಉಡುಗೊರೆಗಳನ್ನು ಪದ್ಮಳ ಮನಸ್ಸಿಗೆ ನಗಣ್ಯವಾಗಿದ್ದವು. ಆದರೆ ಇದರಲ್ಲಿ ನನ್ನದು ತಪ್ಪಿದೆ. ಉಡುಗೊರೆಗಳನ್ನೇನೋ ಧಾರಾಳವಾಗಿ ಪದ್ಮಳಿಗೆ ಕೊಟ್ಟಿದ್ದೆ. ಆದರೆ ಅವುಗಳನ್ನು ಉಪಯೋಗಿಸಿದ್ದಾಳಾ ಎಂದು ಒಂದು ಬಾರಿಯೂ ವಿಚಾರಿಸಲಿಲ್ಲ. ಅವಳ ಸೀರೆಗಳು ಮತ್ತು ನಗಗಳನ್ನು ಅಂಗಡಿಯಲ್ಲೇ ನಾನು ನೋಡಿದ್ದು. ನಾನು ಕೊಟ್ಟ ಸೀರೆಗಳನ್ನಾಗಲಿ ಅಥವಾ ಒಡವೆಗಳನ್ನಾಗಲಿ ಒಂದು ದಿನವಾದರೂ ಪದ್ಮ ತನ್ನ ಮೈಮೇಲೆ ಧರಿಸಿ ನನ್ನ ಮುಂದೆ ಬಂದು ನಿಂತಿರಲಿಲ್ಲ. ಅದನ್ನೆಲ್ಲ ನೋಡೋಕ್ಕೆ ನನ್ನ ಹತ್ತಿರ ಟೈಮ್ ಇದ್ದರೆ ತಾನೆ. ನನಗೆ ಹೆಂಡತಿಯ ಖುಷಿಗಿಂತ ನನ್ನ ಕೆಲಸವೇ ಮುಖ್ಯವಾಗಿತ್ತು. ನನ್ನ ಪ್ರೀತಿ ಮತ್ತು ಶಕ್ತಿಯನ್ನೆಲ್ಲ ನನ್ನ ಕೆಲಸದ ಮೇಲೆ ಧಾರೆ ಎರೆದಿದ್ದೆ. ಪದ್ಮಳ ಜನ್ಮದಿನಕ್ಕೆಂದು ಕೊಟ್ಟ ಉಡುಗೊರೆಯೊಂದು 4 ತಿಂಗಳು ಹಳೆಯದಾಗಿತ್ತು. ಅದರ ಮೇಲೆ ಸಾಕಷ್ಟು ಧೂಳು ಕೂತಿತ್ತು. ಬಹುಶಃ ಪದ್ಮ ಇತ್ತೀಚೆಗೆ ಬೀರು ತೆರೆದೇ ಇಲ್ಲವೇನೋ ಎಂದು ನನಗೆ ಅನಿಸುತ್ತಿತ್ತು. ಬೇರೆ ಹೆಂಗಸರಂತೆ ಸೀರೆಗಳು ಮತ್ತು ಒಡವೆಗಳ ಮೇಲೆ ಸಹಜವಾಗಿ ಇರಬೇಕಾದ ಆಸೆ ಪದ್ಮಳಲ್ಲಿ ಇರಲಿಲ್ಲ. ಉಡುಗೊರೆಗಳನ್ನು ಕೊಟ್ಟ ಸಂತೋಷವನ್ನು ನನ್ನಲ್ಲಿ ಎಂದೂ ಅವಳು ಹಂಚಿಕೊಂಡಿರಲಿಲ್ಲ. ನನ್ನಲ್ಲಿದ್ದ ನಂಬಿಕೆಯನ್ನು ಅವಳು ಕಳೆದುಕೊಂಡಿದ್ದಳು. 2 ವರ್ಷದ ನಮ್ಮ ವೈವಾಹಿಕ ಜೀವನದಲ್ಲಿ ನಾವು ಒಟ್ಟಿಗೆ ಇದ್ದದ್ದು ಅಪರೂಪ. ಇದನ್ನು ನಾನು ನೆನೆಸಿಕೊಂಡಾಗ ನಮ್ಮ ವೈವಾಹಿಕ ಜೀವನ ಅಷ್ಟೇನೂ ಸುಖಮಯವಾಗಿರಲಿಲ್ಲ. ನಾನು ಬೀರುವನ್ನು ಸಂಪೂರ್ಣವಾಗಿ ಶೋಧಿಸಿದಾಗ ಹೆಚ್ಚು ಕಮ್ಮಿ ಎಲ್ಲ ಸಾಮಾನುಗಳು ಉಪಯೋಗವಿಲ್ಲದೆ ಅನಾಥವಾಗಿ ಬಿದ್ದಿದ್ದವು. ಲಾಕರ್ ತೆರೆದು ನೋಡಿದಾಗ ಪದ್ಮಳಿಗೆ ನಾನು ಕೊಟ್ಟ ದುಡ್ಡೆಲ್ಲ ಹಾಗೇ ಇತ್ತು. ಅವಳ ಖರ್ಚಿಗೆಂದು ನಾನು ಕೊಟ್ಟ ಹಣದಲ್ಲಿ 1 ಪೈಸೆ ಕೂಡ ಅವಳು ಖರ್ಚು ಮಾಡಿರಲಿಲ್ಲ. ಸಾಯಂಕಾಲ 6 ಗಂಟೆ ಆಯಿತು. ಇನ್ನೂ ಪದ್ಮಳ ಸುಳಿವಿಲ್ಲ. ನನಗೆ ಕ್ಷಣಕ್ಕೂ ಆತಂಕ ಜಾಸ್ತಿ ಆಗುತ್ತಿತ್ತು. ಹೋಗಲಿ, ಅವಳ ಮೊಬೈಲ್ಗಾದರೂ ಫೋನು ಮಾಡೋಣ ಎಂದರೆ ಅದನ್ನೂ ಮರೆತು ಅಥವಾ ಬೇಕಂತಲೋ ಮನೆಯಲ್ಲಿ ಬಿಟ್ಟು ಹೋಗಿದ್ದಳು. ಇವಳನ್ನು ಎಲ್ಲಿ ಹುಡುಕುವುದು? ನಾವು ಬೊಂಬೈಗೆ ಟ್ರಾನ್ಸ್ಫರ್ ಆಗಿ ಬಂದು ಕೇವಲ 2 ತಿಂಗಳಾಗಿತ್ತು. ಹೊಸ ಜಾಗ, ಹೊಸ ಜನ. ನನಗಂತೂ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. 7 ಗಂಟೆಗೆ ಸರಿಯಾಗಿ ಪದ್ಮ ಮನೆಗೆ ಬಂದಳು. ಅವಳ ಜೊತೆಯಲ್ಲಿ ಸ್ವಲ್ಪ ವಯಸ್ಸಾದ ವ್ಯಕ್ತಿ ಇದ್ದರು. ಆ ವ್ಯಕ್ತಿ ಪದ್ಮಳ ಕೈ ಹಿಡಿದು ನಿಧಾನವಾಗಿ ಅವಳನ್ನು ಒಳಗೆ ಕರೆತಂದರು. ಸದ್ಯ ಪದ್ಮ ಬಂದಳಲ್ಲ ಎಂದು ನಿಟ್ಟುಸಿರು ಬಿಟ್ಟಿದ್ದೆ. ಆ ವ್ಯಕ್ತಿ ಪದ್ಮಳ ನಿಧಾನವಾಗಿ ಸೋಫಾದ ಮೇಲೆ ಕೂರಿಸುತ್ತಾ, ಮೇಡಮ್ ಈಗ ಸ್ವಲ್ಪ ರೆಸ್ಟ್ ತಗೊಳ್ಳಿ ಎಂದು ಹೇಳಿ ಕೆಲವು ಔಷಧಿಗಳ ಬಾಟಲ್ಗಳನ್ನು ಮತ್ತು ಮಾತ್ರೆಗಳನ್ನು ಟೇಬಲ್ ಮೇಲೆ ಇಟ್ಟರು. ನಂತರ ನನಗೇನು ಹೇಳದೆ ಹೊರಟ ಪದ್ಮಳ ದುಸ್ಥಿತಿ ನೋಡಿ ನನಗೆ ಕೈಕಾಲು ಆಡಲಿಲ್ಲ. ಅಂದರೆ ಪದ್ಮಳಿಗೆ ಕಾಯಿಲೆ ಬಂದಿದೆ ಎಂದು ಅರ್ಥವಾಯಿತು. ಅವಳು ತೀರಾ ಸೊರಗಿದ್ದಳು. ಇವಳ ಪರಿಸ್ಥಿತಿ ಕಂಡು ಯಾರೋ ಪಕ್ಕದ ಮನೆಯವರು ಬಂದು ಸಹಾಯ ಮಾಡಿದ್ದಾರೆಂದು ಮನಸ್ಸಿಗೆ ಬಂತು. ಪದ್ಮಗೆ ಇಷ್ಟೊಂದು ಕಾಯಿಲೆ ಇರುವುದು ನನಗೆ ಗೊತ್ತಿರಲಿಲ್ಲ. ನಾಚಿಗೆ ಆಗಬೇಕು ನನಗೆ. ನಾನೆಂಥ ಗಂಡ ಅನಿಸಿತ್ತು. ಹಾಗೆ ಕಣ್ಣು ಮುಚ್ಚಿದಂತೆ ಸೋಫಾಗೆ ಹೊರಗಿಕೊಂಡು ಕುಳಿತಿದ್ದಳು ಪದ್ಮ. ಅವಳ ಉಸಿರಾಟ ವೇಗವಾಗಿತ್ತು. ಎಲ್ಲಿಂದಲೋ ಓಡೋಡಿ ಬಂದವಳ ಹಾಗೆ. ಅವಳ ಬಳಿ ಹೋಗಿ ಅವಳನ್ನು ವಿಚಾರಿಸುವ ಧೈರ್ಯ ನನಗಿರಲಿಲ್ಲ. ಎಲ್ಲಿಂದ ಪ್ರಾರಂಭಿಸಬೇಕು ಎನ್ನುವ ಶಬ್ದಗಳು ನನ್ನಲ್ಲಿರಲಿಲ್ಲ. ನಮ್ಮಲ್ಲಿ ಏನು ಕಮ್ಮಿ ಇದೆ? ಹಣ, ಸಕಲ ಅನುಕೂಲಗಳು ಎಲ್ಲ ಇವೆ. ಆದರೆ ಇವೆಲ್ಲ ಮನುಷ್ಯನ ಸಂಬಂಧಗಳ ಜೊತೆ ಸರಿಹೊಂದುವುದಿಲ್ಲ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೀಡುತ್ತೇನೆ ಎಂದು ಹೇಳಿಕೊಳ್ಳುತ್ತಾ ಸುಖ ಸಂಬಂಧಗಳನ್ನು ಕಬಳಿಸುವ ವಸ್ತು ಹಣ. ಆದರೂ ಧೈರ್ಯ ಮಾಡಿಕೊಂಡು, ಏನಾಯಿತು ಪದ್ಮ ಎನ್ನುತ್ತಾ ನನ್ನ ಕೈಯನ್ನು ಅವಳ ಹಣೆಯ ಮೇಲಿಟ್ಟೆ. ಮೈ ಜ್ವರದಿಂದ ಸುಡುತ್ತಿತ್ತು. ಅವಳ ಕಣ್ಣುಗಳು ಕೆಂಪಾಗಿ ನೀರು ಬರುತ್ತಿತ್ತು. ನನಗೆ ಉಸಿರು ಕಟ್ಟಿದಂತಾಗಿತ್ತು. ನನ್ನನ್ನು ಯಾರೋ ಕ್ಷಮಿಸಲಾರದಂಥ ಘಟ್ಟಕ್ಕೆ ನಾನು ತಲುಪಿದ್ದೆ. ನನ್ನಲ್ಲಿದ್ದ ಚೇತನ ಹುಡುಗಿ ಹೋಗಿತ್ತು.
ಹೊಳೆ ಕೆಲಸ, ಕೈ ತುಂಬ ಸಂಬಳ ಇವೆಲ್ಲ ಇದ್ದರೂ ನನ್ನ ಮನೆ, ನನ್ನ ಹೆಂಡತಿ ಇಂಥ ದುಸ್ಥಿತಿಯಲ್ಲಿರಲು ನಾನೇ ಕಾರಣ ಎಂಬ ಸಂಶಯ ನನಗೆ ಮೂಡಿತ್ತು. ನನಗೆ ಕೆಲಸಕ್ಕೆ ಹೋಗುವ ಹುಡುಗಿಯನ್ನು ಮದುವೆ ಆಗುವ ಇಷ್ಟವಿರಲಿಲ್ಲ. ಏಕೆಂದರೆ ಅವಳು ಕೆಲಸಕ್ಕೆ ಹೋದರೆ ನನ್ನನ್ನು ಗಮನಿಸುವವರು ಯಾರು? ಆದರೆ ಪದ್ಮ ಮನೆಯಲ್ಲಿದ್ದುಕೊಂಡೇ ಗಾನದ ಹೆತ್ತಿನ ಥರ ನನ್ನ ಸೇವೆ ಮಾಡ್ತಿದ್ಲು. ಆದರೆ ನಾನು ಒಂದು ದಿನವಾದರೂ ಅವಳ ಯೋಗಕ್ಷೇಮ ವಿಚಾರಿಸಿದ್ದೇನಾ? ಅಂಥ ದಿನ ನನಗೆ ನೆನಪೇ ಇಲ್ಲ. ನೀವು ಯಾವಾಗ ಬಂದ್ರಿ? ತುಂಬ ಕ್ಷೀಣ ಸ್ವರದಲ್ಲಿ ಅರ್ಧ ಕಣ್ಣುಗಳನ್ನು ತೆರೆದು ಕೇಳಿದಳು ಪದ್ಮ. ತಕ್ಷಣವೇ ನಾನು ಪದ್ಮಳ ಕೈಗಳನ್ನು ತೆಗೆದುಕೊಂಡು ನನ್ನ ಕೈಗಳಿಗೆ ಜೋಡಿಸಿಕೊಂಡೆ. ಇದಕ್ಕೇನು ಉತ್ತರ ಹೇಳಲಿ? ಕಾಫಿ ಕುಡಿತೀರಾ ಎಂದು ಹೇಳುತ್ತಾ ಹೇಳುವ ಪ್ರಯತ್ನ ಮಾಡಿದ್ಲು. ಅದೆಲ್ಲ ಇರಲಿ, ಯಾವಾಗಿಂದ ಜ್ವರ ಇದೆ ಎಂದು ನಾನು ಅವಳು ಹೇಳುವುದನ್ನು ತಡೆದೆ. ಸ್ವಲ್ಪ ದಿನದಿಂದ ಜಾಸ್ತಿ ಆಗಿದೆ ಎಂದಳು. ಏಕೆ ಎದುರು ಬಿಡುತ್ತಿದ್ಯಾ? ನಾನು ಗಾಬರಿಯಿಂದ ಕೇಳಿದೆ. ಏನಿಲ್ಲ ರೀ, ಇಂಥ ಸಮಯದಲ್ಲಿ ಹೆಂಗಸರಿಗೆ ಉಸಿರಾಡದ ತೊಂದರೆ ಇರುತ್ತೆ ಎಂದು ಸಮಾಧಾನವಾಗಿ ಉತ್ತರ ಕೊಟ್ಟಳು. ಇಂಥ ಸಮಯ ಅಂದರೆ ಸ್ವಲ್ಪ ಬಿಡಿಸಿ ಹೇಳು ಪದ್ಮ ಎಂದೆ. ನನ್ನ ಪ್ರಶ್ನೆ ಪದ್ಮಳಿಗೆ ವಿಚಿತ್ರವಾಗಿ ಕಂಡಿತು. ಅವಳು ಏನೂ ಹೇಳದೆ ಒಮ್ಮೆ ಮುಗುಳ್ನಕ್ಕಳು. ಇಂಥ ಮುಗುಳ್ನಗೆಯನ್ನು ನಾನು ಪದ್ಮಳ ಮುಖದ ಮೇಲೆ ನೋಡಿ ಎಷ್ಟೋ ಕಾಲವಾಗಿತ್ತು. ನನಗಂತೂ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ನಂತರ ಪದ್ಮ ಅಳುವುದಕ್ಕೆ ಶುರು ಮಾಡಿದ್ಲು. ಆನಂದ ಮತ್ತು ದುಃಖ ಇವೆರಡನ್ನು ಸಮಾನಾಗಿ ಕಾಣಲು ಪದ್ಮ ಸುಸ್ಥಿತಿಯಲ್ಲಿರಲಿಲ್ಲ. ಅವಳು ಜೀವನದಲ್ಲಿ ಸೋತವಳಂತೆ ಕಾಣುತ್ತಿದ್ದಳು. ನನಗೆ ಭಯವಾಗುತ್ತಿತ್ತು. ಅವಳ ಸ್ಥಿತಿ ಚಿಂತಾಜನಕವಾಗಿತ್ತು. ಅವಳು ನನ್ನ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸಿತು. ಹೋಗಿ ಬಾಗಿಲು ತೆರೆದಾಗ ಪದ್ಮಾಳ ಜೊತೆ ಮುಂಚೆ ಬಂದಿದ್ದ ವ್ಯಕ್ತಿ ನನ್ನ ಮುಂದೆ ನಿಂತಿದ್ದ. ಅವರು ನನ್ನ ಕೈಗೆ ಒಂದು ಪ್ಲಾಸ್ಟಿಕ್ ಫೈಲ್ ಕೊಡುತ್ತಾ, ಮಿಸ್ಟರ್ ಸುಧಾಕರ್, ಐ ಆಮ್ ಡಾಕ್ಟರ್ ಮಧುಸೂದನ್. ನಿಮ್ಮ ಪತ್ನಿಯ ಮೆಡಿಕಲ್ ರಿಪೋರ್ಟ್ ನನ್ನ ಕಾರಿನಲ್ಲಿತ್ತು. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ವೈಫ್ಗೆ ಟೈಮ್ಗೆ ಸರಿಯಾಗಿ ಮೆಡಿಸಿನ್ ಕೊಡ್ತಾ ಇರಿ. ಆಕೆ ತುಂಬ ನಿತ್ರಾಣರಾಗಿದ್ದಾರೆ. ತುಂಬ ಎದುರಿಸರು ಬಿಡ್ತಾ ಇದ್ರು. ನಡೆಯುವುದಕ್ಕೂ ಕಷ್ಟಪಡ್ತಿದ್ರು. ಅದಕ್ಕೆ ನಾನೇ ಅವರನ್ನು ಮನೆಗೆ ಕರ್ಕೊಂಡು ಬಂದು, ಪ್ಲೀಸ್ ಟೇಕ್ ಗುಡ್ ಕೇರ್ ಆಫ್ ಹರ್. ಆಮೇಲೆ ನನಗೆ ಕೆಲವರು ಗೈನಕಾಲಜಿಸ್ಟ್ಗಳ ಪರಿಚಯವಿದೆ, ದಯವಿಟ್ಟು ಅವರನ್ನು ಕನ್ಸಲ್ಟ್ ಮಾಡಿ ಎಂದು ಹೇಳಿ ಕೆಲವು ವಿಸಿಟಿಂಗ್ ಕಾರ್ಡ್ಗಳನ್ನು ಕೊಟ್ಟು ನನ್ನ ಥ್ಯಾಂಕ್ಸ್ಗೂ ಕಾಯ್ದೆ ಹೊರಟು ಹೋದರು. ಪದ್ಮಾಳ ರಿಪೋರ್ಟ್ ಓದಿ ನಾನು ಅವಕ್ಕಾಗಿದ್ದೆ. ಪದ್ಮ 4 ತಿಂಗಳ ಗರ್ಭಿಣಿ ಅಂತ ನನಗೆ ಆವಾಗಲೇ ಗೊತ್ತಾಗಿತ್ತು. ನಮ್ಮ ಮನೆ ಹತ್ತಿರವಿದ್ದ ಡಾಕ್ಟರ್ ಮಧುಸೂದನ್ ಅವರ ಕ್ಲಿನಿಕ್ಗೆ ಪದ್ಮ ಹೋಗಿದ್ದಳು. ತೀರಾ ವೀಕ್ ಆಗಿದ್ದ ಪದ್ಮಾಳನ್ನು ಅವರು ಚೆಕ್ ಮಾಡಿ ತಾವೇ ಸ್ವಂತ ನಮ್ಮನೆಗೆ ಬಂದು ಪದ್ಮಾಳನ್ನು ಬಿಟ್ಟು ಹೋಗಿದ್ದರು. ನನಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಇಷ್ಟೆಲ್ಲ ನಡೆದರೂ ನನಗೆ ನನ್ನ ಪತ್ನಿಯ ದುಸ್ಥಿತಿ ತಿಳಿದೇ ಇರಲಿಲ್ಲ. ಇದೇನಾ ಗಂಡ ಹೆಂಡತಿಯ ಸಂಬಂಧ? ಪದ್ಮ ಎಷ್ಟೋ ಬಾರಿ ಅದೇನೋ ಹೇಳಬೇಕೆಂದು ನನ್ನ ಹತ್ತಿರ ಬಂದಾಗಲೂ ಸಹ ನನಗೆ ಆಫೀಸ್ ಕೆಲಸವಿದೆ ಎಂದು ನೆಪ ಹೇಳಿ ಅವಳನ್ನು ಕಳಿಸಿಬಿಡ್ತಿದ್ದೆ. ಅವಳ ಅಂತರಾಳದಲ್ಲಿ ಏನಿದೆ ಎಂಬುದನ್ನು ಕೇಳಲು ನನಗೆ ತಾಳ್ಮೆ ಮತ್ತು ಸಮಯ ಎರಡೂ ಇರಲಿಲ್ಲ. ಹಾಗಾದರೆ ನಾನು ಮದುವೆಯಾಗಿದ್ದು ಯಾವ ಉದ್ಧಾರಕ್ಕಾಗಿ? ಪತ್ನಿಯ ಸುಖ ದುಃಖಗಳಲ್ಲಿ ಭಾಗಿಯಾಗದವನು ಒಬ್ಬ ಪತಿ ಹೇಗಾಗುತ್ತಾನೆ? ಈ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿರಲಿಲ್ಲ. ಮೌನವಾಗಿ ಪದ್ಮಳ ಬಳಿ ಕುಳಿತಿದ್ದೆ. ನಾನು ಸದ್ಯದಲ್ಲೇ ತಂದೆಯಾಗುತ್ತಿದ್ದೀನಿ ಎಂದು ಸುದ್ದಿ ಕೇಳಿ ಮನಸ್ಸು ತುಂಬಿ ಬಂದರೂ ಆ ಖುಷಿಯನ್ನು ಧಾರಾಳವಾಗಿ ವ್ಯಕ್ತಪಡಿಸಲು ಅಸಮರ್ಥನಾಗಿದ್ದೆ. ಪದ್ಮಾಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲಾಗದ ಪರಿಸ್ಥಿತಿಯಲ್ಲಿದ್ದೆ. ಇತ್ತೀಚೆಗೆ ನಮ್ಮ ಕಂಪನಿಯಲ್ಲಿ ವಿಪರೀತ ಕೆಲಸವಿದ್ದು ಉಸಿರು ತೆಗೆದುಕೊಳ್ಳಲು ನನಗೆ ಪುರ್ಸೊತ್ತಿರಲಿಲ್ಲ. ಪದ್ಮ ತುಂಬ ವೀಕ್ ಆಗಿದ್ದರೂ ಒಂದು ದಿನವಾದರೂ ಅವಳಿಗೇನಾಗಿದೆ ಎಂದು ಪ್ರಶ್ನಿಸದೇ ಇರುವಷ್ಟು ಬ್ಯುಸಿಯಾಗಿದ್ದೆ. ಪದ್ಮ ಬೇಡವೆಂದರೂ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದೆ. ಅವಳ ಹಣೆ ಮೇಲೆ ತಣ್ಣೀರಿನಲ್ಲಿ ಹದ್ದಿದ ಬಟ್ಟೆ ಹಿಡುತ್ತಿದ್ದೆ. ಅರ್ಧರಾತ್ರಿ ಕಳೆದ ಮೇಲೆ ಅವಳ ಜ್ವರ ಸ್ವಲ್ಪ ತಗ್ಗಿತ್ತು. ಸ್ವಲ್ಪ ಹಾಲು ಕುಡಿದು ಇಡೀ ರಾತ್ರಿ ಕಳೆದಳು. ಇಷ್ಟು ದಿನ ಅವಳು ಏನು ತಿನ್ನುತ್ತಿದ್ದಳು, ಏನು ಕುಡಿಯುತ್ತಿದ್ದಳು ಎಂದು ನನಗೆ ಗೊತ್ತೇ ಇರಲಿಲ್ಲ. ಆದರೆ ಪದ್ಮ ಮಾತ್ರ ರಾತ್ರಿ ಊಟಕ್ಕೆಂದು ರುಚಿ ರುಚಿಯಾದ ಅಡುಗೆ ಮಾಡಿ ನನಗೆ ಬಡಿಸಿ ಮಲಗುತ್ತಿದ್ದಳು. ಮರುದಿನ ಬೆಳಿಗ್ಗೆ ಎದ್ದಾಗ ಪದ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ನಾನು ಕೂಡಲೇ ಹೋಗಿ ನೋಡಿದೆ. ಪದ್ಮ ನನಗೋಸ್ಕರ ಇಡ್ಲಿ ಮಾಡಿ ಚಟ್ನಿಗೋಸ್ಕರ ಮಿಕ್ಸಿ ಆನ್ ಮಾಡ್ತಿದ್ಲು. ಪದ್ಮ, ರೆಸ್ಟ್ ತಗೊಳ್ಳೋದು ಬಿಟ್ಟು ಇದ್ಯಾಕೆ ಇಲ್ಲಿ ಬಂದು ಕಷ್ಟಪಡ್ತಾ ಇದೆಯಾ? ಮೈ ಸರಿ ಇಲ್ಲದ ಮೇಲೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ನಾನು ಹೋಟೆಲಿಂದ ನಮ್ಮಿಬ್ಬರಿಗೆ ಏನಾದರೂ ತರ್ತಾ ಇದ್ದೆ. ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ, ನಡಿ ಹೊರಗೆ ಎಂದು ಮೃದುವಾಗಿ ಗದರಿಸಿದೆ. ಅಯ್ಯೋ ಬಿಡ್ರಿ, ನನಗೇನು ಈ ಕಾಯಿಲೆ ಹೊಸದಲ್ಲ, ಸ್ವಲ್ಪ ದಿನದಿಂದ ಹಾಗೇ ಇದೆ. ಹಾಗಂತ ನಿಮಗೆ ಕಾಫಿ ತಿಂಡಿ ಮಾಡಿಕೊಡೋರು ಯಾರಿದ್ದಾರೆ ಹೇಳಿ ಎಂದಳು. ಅದು ಹಾಗಲ್ಲ ಪದ್ಮ, ಮುಂಚೆನೇ ಇದನ್ನೆಲ್ಲ ನನಗೆ ಏಕೆ ತಿಳಿಸಲಿಲ್ಲ? ಯಾರಾದರೂ ಕೆಲಸದವಳನ್ನಾದರೂ ಏರ್ಪಾಡು ಮಾಡ್ತಾ ಇದ್ದೆ. ಅಯ್ಯೋ, ಎಲ್ಲ ನಿಮ್ಮ ಹತ್ರ ಹೇಳಿದೆ, ಆದರೆ ನೀವೇ ನನ್ನ ಮಾತನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಲಿಲ್ಲ. ಈ ಮನೇಲಿ ನನಗೇನು ಕಮ್ಮಿ ಇದೆ ಅಂತ ನೀವೇ ಹೇಳ್ತಿಲ್ವಾ? ನಿಮ್ಮನ್ನು ಮನೆಯಲ್ಲಿ ಇರಿಸಿಕೊಳ್ಳೋದಕ್ಕೆ ಏನಾದರೂ ನೆಪ ಹೇಳಬೇಡ ಎಂದು ನನ್ನನ್ನು ಗದರಿಸ್ತಿರ್ಲಿಲ್ವಾ? ನೀವು ಹೇಳೋದು ನಿಜ ಬಿಡಿ. ಎಷ್ಟು ದೊಡ್ಡ ಕಂಪನಿ ಅಧಿಕಾರಿ ನೀವು, ಸದಾ ಹೆಂಡತಿ ಬಳಿ ಇರಲು ಹೇಗೆ ಸಾಧ್ಯ? ಪದ್ಮಾಳ ಮಾತಿನ ಧ್ವನಿಯಲ್ಲಿ ವ್ಯಂಗ್ಯವಿತ್ತು. ಪದ್ಮಾಳ ಮಾತು ಕೇಳಿ ನಾನು ಕಣ್ಣು ಬಿಡುವಂತಾಗಿತ್ತು. ನಾನು ಏನೂ ಹೇಳದೆ ಮೌನವಾಗಿದ್ದೆ. ಪದ್ಮಾಳೆ ತನ್ನ ಮಾತನ್ನು ಮುಂದುವರಿಸುತ್ತಾ, ಸುಧಾಕರ್, ನೀವು ನನಗೆ ಊಟ ಬಟ್ಟೆ ಎಲ್ಲ ಕೊಡ್ತಿದ್ದೀರಿ,
ಅದೆಲ್ಲ ಸರಿ, ಆದರೆ ನೀವೇ ನನ್ನ ಜೊತೆಯಲ್ಲಿ ಇಲ್ಲದೆ ಹೋದರೆ ಎಷ್ಟು ಸುಖ ಸಂತೋಷಗಳಿದ್ದರೂ ಏನು ಪ್ರಯೋಜನ? ಕಟ್ಟಿಕೊಂಡ ಹೆಂಡತಿಗೂ ಅವಳದೇ ಆದ ಸ್ವಾಭಿಮಾನ ಇರುತ್ತದೆ. ಊಟ ಬಟ್ಟೆಗಳನ್ನು ನಮ್ಮ ತಂದೆಯವರು ನನಗೆ ಕೊಡ್ತಾ ಇದ್ರು. ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ಅದೂ ಅಲ್ಲದೆ ನನ್ನ ಅನ್ನವನ್ನು ನಾನು ಹೇಗೋ ಸಂಪಾದಿಸಿಕೊಳ್ಳಬಲ್ಲೆ. ಮದುವೆ ಎಂದರೆ ಪತಿ ತನ್ನ ಪತ್ನಿಯನ್ನು ಅವಮಾನ ಮಾಡುತ್ತಲೇ ಹೋಗುವುದು ಎಂದು ಅರ್ಥವೇ? ಮದುವೆಯಾದರೂ ನೀವು ನನ್ನ ಜೊತೆ ಇರಲು ಸಮಯ ಹೊಂದಿಸಿಕೊಳ್ಳದೆ ಇರುವುದು ಒಂಥರ ಅವಮಾನವೇ ಅಲ್ಲವೇ? ಪದ್ಮ ನಿರಾಶಳಾಗಿ ಹೇಳಿದ್ಲು. ಆಗ ನನಗೆ ಜ್ಞಾಪಕ್ಕೆ ಬಂತು, ಹೌದು, ನಾನು ಪದ್ಮಾಳ ಬಳಿ ಹಾಗೆಯೇ ಹೇಳಿದ್ದೆ. ಅಂಥ ಕ್ಷುದ್ರ ಮಾತು ನನ್ನ ಬಾಯಿಂದ ಹೇಗೆ ಬಂತು ಎಂದು ನನಗೆ ಗೊತ್ತಿರಲಿಲ್ಲ. ಅಂದಿನಿಂದ ಪದ್ಮ ನನ್ನ ಜೊತೆ ಒಂದು ಸಣ್ಣ ವಿಷಯ ಹೇಳುವುದನ್ನು ನಿಲ್ಲಿಸಿದ್ದಳು. ಅವಳು ಹೇಳಿದ್ದು ಸತ್ಯವಾಗಿತ್ತು. ಇಂಥ ಒಂದು ಸಿಹಿ ಸುದ್ದಿಯನ್ನು ಪದ್ಮ ನನ್ನ ಬಳಿ ಹೇಳಲು ಬಂದಾಗಲೂ ಅದನ್ನು ಉದಾಸೀನ ಮಾಡಿ ಅವಳ ಮನಸ್ಸನ್ನು ಘಾಸಿಗೊಳಿಸಿದ್ದೆ. ಒಬ್ಬ ಪತ್ನಿಯ ಗೌರವದ ಮೇಲೆ ಗದಪ್ರಹಾರ ಮಾಡಿದ್ದೆ. ಪದ್ಮಾಳ ಮಾತುಗಳನ್ನು ಕೇಳಿ ನನಗೂ ದುಃಖವಾಯಿತು. ಪಾಪ ಪದ್ಮ ಎಷ್ಟೊಂದು ಬಲಹೀನಲಾಗಿದ್ದಳು. ಅವಳಲ್ಲಿ ಕ್ಷಮೆ ಯಾಚಿಸ್ತಾದರೂ ಹೇಗೆ? ಲಕ್ಷಾಂತರ ರೂಪಾಯಿ ಸಂಪಾದಿಸುವ ನಾನು ಕಂಗಾಲಾಗಿದ್ದೆ. ಕರುಳ ಕುಡಿಯೊಂದು ಚಿಗುರುವ ಸಮಯದಲ್ಲಿ ಉಂಟಾಗುವ ಆನಂದವನ್ನು ಅನುಭವಿಸಲಾರದಷ್ಟು ನತದ್ರಷ್ಟನಾಗಿದ್ದೆ. ಹೀಗಿರುವಾಗ ಪದ್ಮ ನನ್ನನ್ನು ಕ್ಷಮಿಸುವಳೆ? ಪ್ರತಿಯೊಬ್ಬ ಪತ್ನಿಗೂ ತನ್ನ ಪತಿಯ ಮೇಲೆ ವಿಶೇಷ ಗೌರವಾಧಾರಗಳು ಇರ್ತವೆ. ಆದರೆ ಆ ಯೋಗ್ಯತೆಯನ್ನು ನಾನು ಕಳೆದುಕೊಂಡಿದ್ದೆ. ನನಗೆ ಸ್ವಲ್ಪ ಶೀತವಾದರೂ ಪದ್ಮ ಅದೆಷ್ಟು ನನ್ನ ನಿಗಾವಹಿಸುತ್ತಿದ್ದಳು. ಇದನ್ನೆಲ್ಲ ಮರೆತು ಪುರಂದರದಾಸರು ಹೇಳಿರುವಂತೆ 6 ಹಿತವರು ನಿನಗೆ, ಈ ಮೂವರೊಳಗೆ ನಾರಿಯೋ ದಾರಿಣಿಯೋ ಬಲುದಿನದ ಸಿರಿಯೋ ಎಂಬಲ್ಲಿ ನಾನು ಆರಿಸಿಕೊಂಡದ್ದು ಬಳುದಿನದ ಸಿರಿ. ಈಗ ನನಗೇನಾಗಿದೆ ಅಂತ ನೀವಿಷ್ಟೊಂದು ಸಪ್ಪಗಾಗಿದ್ದೀರಿ? ನೀವು ನನಗೆ ಊಟ ಬಟ್ಟೆ ಕೊಟ್ಟಂತೆ ಸಂತಾನ ಕೊಡುವುದು ನಿಮ್ಮ ಹಕ್ಕು ಅಲ್ವಾ? ಕೆಲವು ಹೆಂಗಸರಿಗೆ ಗರ್ಭಾವಸ್ಥೆಯಲ್ಲಿ ಶ್ವಾಸದ ತೊಂದರೆ ಇರುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ನನಗೇನಾಗಲ್ಲ, ನೀವು ನಿಶ್ಚಿಂತತೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮತ್ತು ಮನೆ ನಿರ್ವಹಣೆಯಲ್ಲಿ ಯಾವ ಕೊರತೆ ಉಂಟಾಗುವುದಿಲ್ಲ. ಪದ್ಮ ಮುಗುಳ್ನಗುತ್ತಾ ಹೇಳಿದಳು. ಪದ್ಮ, ದಯವಿಟ್ಟು ನನ್ನ ಕ್ಷಮಿಸು. ನನ್ನಿಂದ ತಪ್ಪಾಗಿದೆ. ನನ್ನ ಬಾಯಿಂದ ಅಂಥ ಶಬ್ದಗಳು ಹೇಗೆ ಬಂದವೆಂದು ನನಗೆ ಗೊತ್ತಿಲ್ಲ. ನಾನು ಪದ್ಮಾಳನ್ನು ಮನದಾಳದಿಂದ ಬೇಡಿಕೊಂಡೆ. ಇರಲಿ ಬಿಡಿ, ನೀವು ಸತ್ಯವನ್ನೇ ಹೇಳಿದ್ದೀರಿ. ಇದರಲ್ಲಿ ಕ್ಷಮೆ ಕೇಳುವಂಥದ್ದೇನಿದೆ? ನಾನು ಯಾವ ರೀತಿ ಇದ್ದೇನೋ ಅದನ್ನೇ ನೀವು ಹೇಳಿದ್ರಿ ಅಷ್ಟೇ. ಇಲ್ಲ ಪದ್ಮ, ನೀನು ಅಂಥವಳಲ್ಲ. ನೀನು ಈ ಪ್ರಪಂಚದಲ್ಲಿ ಒಬ್ಬ ಒಳ್ಳೆಯ ಪತ್ನಿ. ನೀನು ಇಲ್ಲದಿದ್ದರೆ ನನ್ನ ಜೀವನ ಶೂನ್ಯ. ನಾನಿವತ್ತು ನನ್ನ ಕಂಪನಿಯಲ್ಲಿ ಒಳ್ಳೆ ಅಧಿಕಾರಿ ಅಂತ ಹೆಸರು ಗಳಿಸಿದ್ದರೆ ಅದು ನನಗಾಗಿ ನೀನು ಪಟ್ಟ ಶ್ರಮದಿಂದ ಮಾತ್ರ ಸಾಧ್ಯ. ನಿಜ, ನಾನು ನಿನಗೆ ನನ್ನ ಹೆಚ್ಚಿನ ಸಮಯವನ್ನು ಕೊಡಲಿಲ್ಲ. ನಿನ್ನ ಜೊತೆ ಇರಲು ಸಾಧ್ಯವಾಗಲಿಲ್ಲ. ಹಾಗಂತ ನನ್ನ ಪ್ರೀತಿ, ನನ್ನ ಒಲವು ನಿನ್ನ ಮೇಲೆ ಯಾವತ್ತೂ ಕಡಿಮೆಯಾಗಿಲ್ಲ. ನಿನಗೆ ನಿಜವಾಗಲೂ ಒಡವೆ ಸೀರೆಗಳ ಮೇಲೆ ಆಸೆ ಇದ್ದಿದ್ದರೆ ಅವು ನಿನ್ನ ಬೀರುವಿನಲ್ಲಿ ಅನಾಥವಾಗಿ ಬಿದ್ದಿರುತ್ತಿರಲಿಲ್ಲ. ಎಲ್ಲ ಇದ್ದರೂ ನಿನ್ನ ಬಳಿ ಏನೂ ಇಲ್ಲದಂತಾಗಿದೆ. ನನ್ನ ಸಾಮೀಪ್ಯದಿಂದ ನೀನು ತುಂಬ ವಂಚಿತಳಾಗಿದ್ದೀಯ. ಬರೀ ನನ್ನ ಸ್ವಾರ್ಥದಲ್ಲಿಯೇ ನಾನು ಮುಳುಗಿದ್ದೆ. ಇದೊಂದು ಬಾರಿ ನನ್ನನ್ನು ಕ್ಷಮಿಸಿಬಿಡು ಪದ್ಮ. ಮುಂದೆಂದೂ ಹೀಗಾಗದ ಹಾಗೆ ನಾನು ಖಂಡಿತ ಎಚ್ಚರ ವಹಿಸ್ತೀನಿ. ಇದು ನನ್ನ ಪ್ರಾಮಿಸ್ ಎಂದು ಭಾವಾವೇಶದಿಂದ ಹೇಳಿದೆ. ಇಬ್ಬರಲ್ಲೂ ದುಃಖ ಉಮ್ಮಳಿಸಿ ಬಂತು. ಚಿಕ್ಕ ಮಕ್ಕಳಂತೆ ಹತ್ವೆವು. ಪದ್ಮ ಭಾವೋದ್ವೇಗದಿಂದ ಉಸಿರಾಡಲು ಕಷ್ಟಪಡುತ್ತಿದ್ದಳು. ನಾನು ಅವಳನ್ನು ಸಮಾಧಾನಪಡಿಸಿ ನನ್ನ ಎದೆಗೆ ಅವಚಿಕೊಂಡೆ. ಅದಕ್ಕೆ ಅವಳು ಪ್ರತಿಭಟಿಸಲಿಲ್ಲ. ದೂರದಲ್ಲಿದ್ದ 2 ಹೃದಯಗಳು ಅಂದು ಒಂದಾಗಿದ್ದವು. ಪದ್ಮ ನನ್ನನ್ನು ಕ್ಷಮಿಸಿದಾಳೆಂದು ಅವಳ ಮುಖವೇ ಸಾರಿ ಸಾರಿ ಹೇಳುತ್ತಿತ್ತು. ಈಗ ನನಗೆ ಸಮಾಧಾನವಾಯಿತು. ನನ್ನ ಪ್ರೀತಿಯ ಪದ್ಮ ಮತ್ತು ಮನೆಯನ್ನು ಉಳಿಸಿಕೊಳ್ಳಲು ನಾನು ತಕ್ಷಣ ಏನಾದರೂ ಮಾಡಬೇಕಾಗಿತ್ತು. ಇದಕ್ಕೊಂದೇ ದಾರಿ ಎಂದರೆ ನನ್ನ ವೃತ್ತಿ ಮತ್ತು ಗೃಹಸ್ಥಾಶ್ರಮವನ್ನು ಬ್ಯಾಲೆನ್ಸ್ ಮಾಡುವುದು. 2 ಸಂಬಂಧಗಳಿಗೆ ಸಮವಾದ ಪ್ರಾಮುಖ್ಯತೆ ಕೊಡುವುದು. ಆಗ ಮಾತ್ರ ನನ್ನ ಪತ್ನಿಯನ್ನು ಸಂತೋಷವಾಗಿಟ್ಟಿರಲು ಸಾಧ್ಯ. ಒಬ್ಬ ಹೆಂಡತಿ ತನ್ನ ಗಂಡನ ಪ್ರೀತಿಯ ಸಾಮೀಪ್ಯಕ್ಕಿಂತ ಇನ್ನೇನು ಹೆಚ್ಚಿಗೆ ಬಯಸುತ್ತಾಳೆ? ಸೀರೆ, ಒಡವೆ, ದುಡ್ಡು ಇವೆಲ್ಲ ಅದರ ಮುಂದೆ ನಗಣ್ಯ. ಸದ್ಯ ನನಗಂತೂ ತಡವಾಗಿಯಾದರೂ ನನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೆನಲ್ಲ ಎಂಬ ಸಮಾಧಾನವಿತ್ತು. ನಾನು ಪದ್ಮಳ ಕಡೆ ನೋಡಿ ತಪ್ಪಾಯಿತು ಎಂಬಂತೆ ನನ್ನ 2 ಕೈಗಳಿಂದ ಕಿವಿಗಳನ್ನು ಹಿಡಿದು ತೋರಿಸಿದೆ. ಪದ್ಮ ಮೌನವಾಗಿ ನನ್ನನ್ನು ನೋಡಿ ಒಮ್ಮೆ ಮುಗುಳ್ನಕ್ಕಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.